ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಇವತ್ತಿನ ಒಂದು ವಿಶೇಷವಾದ ವಿಡಿಯೋನ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಈಗ ಸಾಕಷ್ಟು ರೈತರು ಕಬ್ಬು ಬೆಳಿತೀರಿ, ಕಬ್ಬು ಬೆಳೆದ ರೌಂದಿ ಸುಡ್ತೀರಿ, ಅದನ್ನು ಸುಡಬ್ಯಾಡ್ರಿ, ಈ ಥರ ಒಂದು ಹೊಸ ಪ್ಲ್ಯಾನ್ ಐತಿ ಇಲ್ಲಿ. ಸಾಧೇನಿಲ್ಲ ಮಾಡೋರಿಗೆ ಇದು ಹಳೇದನೇ, ಆದರೂ ಇದು ಯಾವ ರೀತಿ ಮಾಡಬೇಕು, ಹ್ಯಾಂಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಾಗೆಲ್ಲ ಕಂಪ್ಲೀಟ್ ತೊಗೊಂಡು ಬರೋಣ್ರಿ. ಒಟ್ಟು ವಿಡಿಯೋ ಪೂರ್ತಿ ನೋಡ್ಕೋರಿ, ಮಿಸ್ ಮಾಡಬೇಡ್ರಿ. ರೌಂದಿ ಒಂದು ನಿರ್ವಹಣೆಯನ್ನು ಯಾವ ಥರ ನಾವು ಮಾಡ್ಕೋಬೇಕು, ಅದರಿಂದ ಏನೇನು ಅನುಕೂಲ ಐತಿ, ಮುಂದೆ ನಮಗೆ ಭಾಳಷ್ಟು ಅದರಿಂದ ಅನುಕೂಲ ಐತಿ. ಅದು ಯಾವ್ಯಾವ ಥರ ಅನುಕೂಲ ಆಕೈತಿ, ಅದನ್ನು ಯಾವ ಥರ ನಾವು ಮೇಂಟೈನ್ ಮಾಡಬೇಕು, ಅದನ್ನು ಇದ್ರೊಳಗೆ ಸಂಪೂರ್ಣವಾದ ಒಂದು ಮಾಹಿತಿನೇ ಇರ್ತೈತಿ. ಸ್ಕಿಪ್ ಮಾಡಿದ ವಿಡಿಯೋ ಪೂರ್ತಿ ನೋಡ್ಕೊರಿ. ಬರೀ ಶುರು ಮಾಡೋಣ, ಯಾವ ರೀತಿ ಏನೇನು ಮಾಡಿದೆವು ಅನ್ನೋದು ತೋರಿಸ್ತಾನೆ. ಕಬ್ಬು ಕಾಯೋದಿದ್ರೂ ರೌಂದಿ ಸುಡಬೇಡ್ರಿ, ತೆಗಿಯೋದಿದ್ರೂ ಸುಡಬೇಡ್ರಿ. ತೆಗಿಯೋದಿದ್ದವ್ರು ಏನು ಮಾಡ್ತಾರೋ, ನಮಗೆ ಗಳೆ ನೇಗಿಲ ಆಗೋದಿಲ್ಲ ಅಂತ ಹೇಳಿ ಸುಡ್ತಾರೋ, ನೇಗಿಲ ಹೊಡಿತಾರೋ, ಬಿಟ್ಬಿಡ್ತಾರೋ. ಹಿಂಗೆ ನೇಗಿಲ ಹೊಡ್ಯಾಕೂ ಬರ್ತೈತಿ. ರೌದಿಕಾದ್ರೂ ನೇಗಿಲ ನಾವು ಮಾಡ್ಬೋದು, ಉಳುಮೆ ಮಾಡ್ಕೊಳ್ಬೋದು. ಇಂಟರ್ ಕಲ್ಟಿವೇಷನ್ ಯಾವ ಥರ ಬೇಕು ಆ ಥರ ಮಾಡ್ಕೊಂಡು ಅದನ್ನು ರೌದಿ ನಾವು ನಿರ್ವಹಣೆ ಮಾಡ್ಕೊಂಡು ಮತ್ತೂ ಒಂದು ಬೆಳೆನೂ ಮಾಡ್ಕೋಬೋದು, ಭೂಮಿಯನ್ನು ಕಾಯಿಸ್ಲೂಬೋದು. ಎಲ್ಲ ಅನುಕೂಲ ಐತಿ. ಇದಕ್ಕೆ ಈ ವಿಡಿಯೋ ನೋಡಿರಿ, ಬರೋದಿಲ್ಲ ಅನ್ನೋರನ್ನ ಈ ವಿಡಿಯೋ ನೋಡ್ರಿ. ನೀವು ಯಾವ ರೀತಿ ನಾವು ಮಾಡ್ಬೋದು ಅದನ್ನು ಪ್ರಥಮವಾಗಿ ನಾವು ರೌದಿ ಮೇಲೆ ಡೈರೆಕ್ಟಾಗಿ ಬಿಸಿಲಿನ ಒಳಗೆ ರೂಟ್ರ್ ಹಾಕಿ ಕಲ್ಟಿವೇಷನ್ ಮಾಡೋದ್ರಿಂದ ರೌದಿ ಒಂದು ಕಡೆ ಆಗಿ ಬೆಡ್ ಎಲ್ಲ ಒಡೆದು ಅಲ್ಲಿ ರೌದಿ ಒಂದು ಕಡೆ ಆಗ್ತೈತಿ, ಆಮೇಲೆ ಮಣ್ಣು ಒಂದು ಕಡೆ ಆಕೈತಿ. ಆ ಮಣ್ಣಿನ ಸಾಲಿನೊಳಗೆ, ಬೆಡ್ಡಿನ ಸಾಲಿನೊಳಗೆ ನಾವು ಸಾಲು ತೆಗೆದು ಏನಾದರೂ ಇಂಟರ್ ಕ್ರಾಪ್ ಮಾಡ್ಕೋಬೋದು. ಇಲ್ಲ ಅಂದ್ರೆ ಉದ್ದವಾಗಿ ನೀವು ಬೆಳೆ ಹೊಡೆದಿರ್ತೀರಿ, ಅದನ್ನು ನಾವು ಅಡವಾಗಿ ಮತ್ತು ಹೊಡೆದು ಅದನ್ನು ಪಲ್ಟಿ ನೆಗಲ ಮಾಡ್ಕೊಂಡು ಭೂಮಿ ಒಳಗೆ ಸೇರಿಸ್ಬೋದು. ಅದನ್ನೆಲ್ಲ ಭೂಮಿಗೆ ಸೇರಿಸೋದ್ರಿಂದ ನಮಗಲ್ಲಿ ಕೃಷಿ ತ್ಯಾಜ್ಯತೆ ಏನಿದೆ ರೌದಿ ಬಿದ್ದಿರ್ತೈತಿಲ್ಲ, ಒಂದು 3-4 ಟನ್ನು ಕಬ್ಬಿನ ಕೂಲಿ ಸಾಕಷ್ಟು ಪ್ರಮಾಣದಾಗ ಅಲ್ಲಿ ಒಂದು ನಾವು ಸಾವಯವ ಒಂದು ಗೊಬ್ಬರವನ್ನು ಇಲ್ಲಿ ರೆಡಿ ಮಾಡ್ಕೋಬೋದು. ಹೀಗಾಗಿ ಸ್ನೇಹಿತರೆ, ಅದನ್ನು ಸುಡುವಂಥ ತಪ್ಪು ಕೆಲಸ ಒಟ್ಟು ಯಾವಾಗೂ ಮಾಡಬೇಡ್ರಿ. ಸುಡುವಂಥವರು ರೈತರ ಅಲ್ಲ ಈ ನಮ್ಮ ಪ್ರಕಾರ ನೋಡ್ಬೇಕಾದ್ರೆ. ಯಾಕಂದ್ರೆ ಭೂಮಿಗೆ ಹಸಿರೆಲೆ ಗೊಬ್ಬರ ಸಾಕಷ್ಟು ಪ್ರಮಾಣದಾಗ ಇಂಥವು ತ್ಯಾಜ್ಯನ ಕಳಿಸೋದ, ತಿಪ್ಪಿ ಗೊಬ್ಬರ, ಈ ಸಗಣಿ ಗೊಬ್ಬರವನ್ನು ಕೊಡೋದಾಗಲಿ ಇಂಥವು ಮಾಡಿದ್ರೆ ನಮಗೆ ರಾಸಾಯನಿಕ ಬಳಕೆ ಕಡಿಮೆ ಆಗ್ತಿತ್ತು. ರಾಸಾಯನಿಕ ಬಳಕೆ ಹೆಚ್ಚು ಮಾಡ್ಕೊಂಡು ಖರ್ಚು ಜಾಸ್ತಿ ಮಾಡ್ಕೊಂಡು ಭೂಮಿ ನಾವು ಬೆಳೆಯೋದ್ರಿಂದ ಅಲ್ಲಿ ನಮಗೆ ಖರ್ಚು ಜಾಸ್ತಿಯಾಗಿ ಇಳುವರಿ ಹೆಚ್ಚು ಬಂದ್ರೂ ನಮಗೆ ಅಲ್ಲಿ ಖರ್ಚು ಹಾಗೆ ಇಳುವರಿ ಎಲ್ಲ ಲೆಕ್ಕ ತೆಗೆದು ನೋಡ್ರೆ ನಮಗೆ ಅಷ್ಟೊಂದು ಪ್ರಮಾಣದಾಗ ಕೃಷಿ ಒಳಗೆ ಲಾಭ ಎಲ್ಲ ಅನ್ನೋ ಹಂಗೆ ಅನಿಸ್ತೈತಿ. ಅದಕ್ಕೆ ಇಂಥವ ಭೂಮಿ ಒಳಗೆ ಮಲ್ಚ್ ಮಾಡೋದ ಮತ್ತು ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಜೀವಾಣುಗಳ ಸಂಖ್ಯೆ ಅಭಿವೃದ್ಧಿ ಪಡಿಸೋದ, ಭೂಮಿಗೆ ಸಾವಯವ ಇಂಗಾಲ ಹೆಚ್ಚಿಗೆ ಮಾಡ್ಕೊಳ್ಳೋದ, ಇಂಥವೆಲ್ಲ ಮಾಡಿದ್ವು ಅಂದ್ರೆ ನಮಗೆ ಆಟೋಮೆಟಿಕ್ಕಾಗಿ ಹೆಚ್ಚಿನ ಭೂಮಿ ಫಲವತ್ತಾಗ್ತೈತಿ. ಆಮೇಲೆ ಇಳುವರಿನೂ ಸಿಗೋಕೆ ಅನುಕೂಲ ಆಗ್ತೈತಿ. ಇಂಥ ತಪ್ಪ ಯಾವಾಗೂ ಮಾಡಬೇಡ್ರಿ. ನಾವಿಲ್ಲಿ ಈ ರೀತಿ ಮಾಡಾಕದೇವ್ರಿ ಸ್ನೇಹಿತರೆ. ರೌದಿಯನ್ನು ಪ್ರಥಮವಾಗಿ ರೋಟ್ರ್ ಹೊಡೆದು ಅದನ್ನು ಪುಡಿ ಮಾಡಿ, ನಂತರ ಒಂದು ಬೆಡ್ಡಿನ ಸಾಲಿನೊಳಗೆ ನಾವು ಪವರ್ ಟಿಲ್ಲರ್ಲೇ ಆಗಿರ್ಬೋದು, ಅಥವಾ ಸಣ್ಣ ಈ 4 ಚಕ್ರದ ಒಂದು ಕುಬೋಟೋ ಟ್ರ್ಯಾಕ್ಟರ್ ಮುಖಾಂತರ, ರೇಜಾ ಮುಖಾಂತರ, ಆಮೇಲೆ ಹಿಂಗೆ ಸಾಲು ತಕ್ಕೊಂಡು ಆ ಸಾಲಿನೊಳಗೆ ನಾವು ರೌದೆಲ್ಲ ಬೆಡ್ನ್ಯಾಗ ಸೇರ್ಕೊಂಡು ಸಾಲಿನೊಳಗೆ ನಾವು ಯಾವುದೋ ಒಂದು ಬೆಳೆ ಮಾಡಿದ್ರು ಕೂಡ ಇಲ್ಲಿ ನಮಗೆ ಅದು ನಡಿತೈತಿ. ಇಲ್ಲ ನಾವು ಯಾವುದೋ ಒಂದು ನವಧಾನ್ಯವನ್ನು ಚೆಲ್ಕೊಂಡು ಒಂದು ಹಸಿರು ಗೊಬ್ಬರವನ್ನು, ಸೆಣಬು, ಆಮೇಲೆ ಡೆಂಚ, ಆಮೇಲೆ ಉದ್ದು, ಹೆಸರು, ಸೋಯಾ, ಯಾವ ರೀತಿ ಬೇಕು ಆ ರೀತಿ ಕಾಳುಗಳನ್ನು ಹಾಕ್ಕೊಂಡು ಒಂದು ತಿಂಗಳ ತನಕ ನಾವು ಅದನ್ನು ಭೂಮಿಗೆ ಸೇರಿಸಿದ್ವು ಅಂದ್ರೆ ಅಲ್ಲಿ ನಮಗೆ ಇದ್ದದ ರೌದಿಯೂ ಕೂಡ ಈ ಹಸಿರು ಗೊಬ್ಬರ ಬರೋ ತನಕ ಅಂದ್ರೆ ಅದು ಎಲ್ಲ ಒಂದು ತ್ಯಾಜ್ಯ ಎಲ್ಲ ಕಳೆತು ಅದು ಕೂಡ ಗೊಬ್ಬರ ಆಕೈತಿ. ಆಮೇಲೆ ಹಸಿರು ಗೊಬ್ಬರನೂ ಆಕೈತಿ ಅಂತ ಮತ್ತು ಮುಂದೆ ಯಾವುದೋ ಒಂದು ಬೆಳೆ ಮಾಡಿದರೂ ಕೂಡ ನಮಗೆ ಒಂದು ಉತ್ತಮವಾದ ಇಳುವರಿ ಸಿಗೋಕೆ ಒಂದು ಅನುಕೂಲ ಆಕೈತಿ. ಹೀಗಾಗಿ ನಾವು ಈ ಒಂದು ರೌದಿ ನಿರ್ವಹಣೆಯನ್ನು ಪ್ರತಿ ವರ್ಷ ಕೂಡ ಈ ರೀತಿ ನಾವು ಮಾಡ್ತಾ ಬಂದಿದ್ದೆವು. ಯಾವುದೋ ಕುಳೆ ಕಬ್ಬು ತೆಗಿಯೋದಿರಲಿ, ನೀವು ಅದನ್ನು ಕಾಯೋದಿರಲಿ, ಕಾಯೋದಿದ್ರೂ ಅದನ್ನು ತೆಗಿಬೇಡ್ರಿ. ಒಂದು ಸಾಲ ಬಿಟ್ಟು ಒಂದು ಸಾಲ ತುಂಬಿಕೊಳ್ಬೋದು. ಆಮೇಲೆ ಪುಡಿ ಮಾಡಿಸಿ ಮಗಲ ಹರಿದು ನೀರು ಕೊಟ್ಟು ಗೊಬ್ಬರ ಮಾಡಿಬಿಟ್ರಿ ಅಂದ್ರೆ ಮಣ್ಣಿನೊಳಗೆ ಮಿಕ್ಸ್ ಆಗಿ ಒಂದು ಹೆಚ್ಚು ಕಡಿಮೆ 1-1.5 ತಿಂಗಳದಾಗ ಅಂದ್ರೆ ನಿಮ್ಗೆ ರೌಂದೆಲ್ಲ ಕಳೆತು ಮಲ್ಚಿಂಗ್ ಆಗಿ ಒಂದು ಗೊಬ್ಬರ ರೆಡಿ ಆಕೈತಿ. ಅದನ್ನು ಮಿಸ್ ಮಾಡ್ಕೊಳ್ದೆ ಈ ಕೆಲಸ ಮಾಡ್ಕೊರಿ. ಹೆಚ್ಚಿನ ಇಳುವರಿ ಪಡ್ಯಾಕ ಭಾಳ ಸಹಕಾರಿ ಆಕೈತಿ. ರೈತ ಉಪಯೋಗಿ ಅಂದ್ರೆ ರೈತನ ಮಿತ್ರ ಹುಳುಗಳನ್ನು ಅಥವಾ ಈ ಜೀವ ಸಂಕುಲವನ್ನು ನಾವು ನಾಶ ಮಾಡ್ತಾಯಿದ್ದೀವಿ. ಜೊತೆಗೆ ಈ ತ್ಯಾಜ್ಯ, ಅದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ತ್ಯಾಜ್ಯ ಅದನ್ನು ಕೂಡ ನಾವು ಸುಡ್ತಾಯಿದ್ದೀವಿ. ಸುಡೋದ್ರಿಂದ ಎಷ್ಟೆಲ್ಲ ಒಂದು ತೊಂದರೆ ನಮಗೆ ಆಕೈತಿ ಅನ್ನೋದನ್ನು ಇಲ್ಲಿ ನೋಡ್ಕೊರಿ. ನೀವು ಅದನ್ನು ಇಷ್ಟೆಲ್ಲ ಮಾಡಿ ನಾವು ಅದನ್ನು ಭೂಮಿ ಒಳಗೆ ಮಲ್ಚ್ ಮಾಡಿ ಭೂಮಿಗೆ ಸಾವಯವ ಗೊಬ್ಬರ ಬೇಕು. ಮತ್ತು ನಾವು ಹೊರಗಿಂದ ರೊಕ್ಕ ಕೊಟ್ಟು ತರೋದಕ್ಕಿಂತನೂ ಇಲ್ಲೇ ನಾವು ಭೂಮಿ ಒಳಗೆ ನಾವು ತಯಾರು ಮಾಡಿದ್ರೆ ಏನಾಗೋದೈತಿ ಅನ್ನೋ ಒಂದು ಉದ್ದೇಶದಿಂದ ನಾವು ಪ್ರತಿ ವರ್ಷ ಈ ಒಂದು
ರೌದಿ ನಿರ್ವಹಣೆ ಆಗಿರ್ಬೋದು ಅಥವಾ ಈ ನಮ್ಮ ಬೆಳೆಗಳಿಂದ ಬರ್ತಕ್ಕಂಥ ಒಂದು ಕೃಷಿ ತ್ಯಾಜ್ಯ ಯಾವುದೇ ಬೆಳೆ ಇರಲಿ ಏನೋ ಬಂದ್ರೂ ಅದನ್ನು ಯಾವುದೇ ಕಾರಣಕ್ಕೂ ಒಂದು ಕಡ್ಡಿ ಕೊರೆದು ಸುಡುವಂಥದ್ದು ಕಡ್ಡಿ ಪೆಟ್ಟಿಗೆನ ಒಂದು ದೂರ ಇಡುವಂಥ ಕೆಲಸ ಮಾಡ್ಬೇಕು ನಾವು. ಅಂದಾಗ ರೈತರ ಒಂದು ಖರ್ಚು ಕಡಿಮೆ ಮಾಡಿ ಒಂದು ಒಳ್ಳೆಯ ಒಂದು ಭೂಮಿಯನ್ನು ಫಲವತ್ತಾದ ಭೂಮಿಯನ್ನು ಒಂದು ಇಳುವರಿಯನ್ನು ಪಡೆಯಲು ಸಾಧ್ಯ ಆಕೈತಿ. ಮತ್ತು ಇಲ್ಲಪ್ಪ ಅಂದ್ರೆ ಪಟ ಕಡಿ ಕೊರೆದು ಉರಿ ಹಚ್ಚಿ ಸುಟ್ಟು ಭಸ್ಮ ಮಾಡಿ ಇದ್ದು ಬದ್ದೆಲ್ಲ ಜೀವಾಣುಗಳನ್ನೆಲ್ಲ ನಮ್ಮ ಭೂಮಿಯಾಗ ನಾಶ ಮಾಡಿ ನಾವು ಹೊರಗಿನ ಜೀವಾಣು ತಂದು ಬಿಡೋದಂಥದ ನಾವು ಈಗ ಮಾಡಬೇಕಾಗೈತಿ. ಹೊರಗಿನ ಜೀವಾಣು ತರುವಾಗ ಯಾಕೆ ನಮ್ಮ ಭೂಮಿ ಒಳಗೆ ಉಳಿತಾವು. ಇಂಥದ್ದೆಲ್ಲ ನಾವು ತ್ಯಾಜ್ಯ ಸುಡಲಿಲ್ಲ ಅಂದ್ರೆ ಒಂದು ರಾಸಾಯನಿಕ ಸಿಂಪಡಣೆಗಳ ಅಥವಾ ಸ್ವಲ್ಪ ಕಡಿಮೆ ಮಾಡಿ ಇಂಥ ಒಂದು ಸಾವಯವದಾಗ ಒಂದು ಭೂಮಿ ತಯಾರಿ ಮಾಡ್ಕೊತ ಹೋದ್ವಿ ಅಂದ್ರೆ ನಮಗೆ ಸಾಕಷ್ಟು ಜೀವಾಣುಗಳು ವೃದ್ಧಿ ಹೊಂದ್ಕೊತ ಹೋಗಿ ನಮ್ಗೆ ಮುಂದಿನ ಪೀಳಿಗೆಗೂ ಕೂಡ ಒಂದು ಉತ್ತಮವಾದ ಒಂದು ಮಣ್ಣನ್ನು ನಾವು ಕಾಯ್ಕೋಬೋದು. ಭೂಮಿ ನಾಶ ಆಗೈತಿ, ಯೂರಿಯಾ ಹಾಕಿ ಕೆಡ ಐತಿ, ಆಮೇಲೆ ರಾಸಾಯನಿಕ ಗೊಬ್ಬರದ ಬಳಕೆ ಹೆಚ್ಚು ಮಾಡಿ ಖರ್ಚು ಹೆಚ್ಚು ಮಾಡ್ಕೊಂಡು ಕೃಷಿ ಒಳಗೆ ಏನೂ ಲಾಭ ಇಲ್ಲ ಅನ್ನೋ ಮಟ್ಟಕ್ಕೆ ಎಲ್ಲ ರೈತರು ಬಂದು ಕುಂತಿದ್ದಾರೆ. ಈಗಾಗಲೇ ನೀವು ನೋಡಿರ್ಬೋದು, ಅನುಭವಿ ಆಗಿರ್ಬೋದು ತಮಗೆಲ್ಲರಿಗೂ. ಅದಕ್ಕೆ ಸ್ನೇಹಿತರೆ, ಒಂದು ಇಳುವರಿ 1 ಟನ್ ಕಡಿಮೆ ಆಗಲಿ, ಒಂದು ಕೆಜಿ ಕಡಿಮೆ ಆಗಲಿ ಏನೂ ವಿಚಾರ ಮಾಡ್ಕೋಬೇಡ್ರಿ. ಭೂಮಿಗೆ ಪೋಷಕಾಂಶಗಳನ್ನು ಉಳಿಸುವಂಥ ಕೆಲಸ ಮಾಡಿರಿ. ನೀವು ಹೊರಗಿನ ತಂದು ಹಾಕೋದೇನು ಅಗತ್ಯ ಬೀಳೋದಿಲ್ಲ. ಭೂಮಿಯಾಗನ ಸಾಕಷ್ಟು ಎಷ್ಟೋ ಶಿಲೆಯಾಗಿ ಬಿದ್ದುಕೊಂಡಿರ್ತಕ್ಕಂಥ ನಮ್ಮದು ಪೋಷಕಾಂಶ ಐತಿ. NPK ನಮ್ಮ ಭೂಮಿಯಾಗನ ಐತಿ. ಜೀವಾಣುಗಳಿದ್ದು ಅಂದ್ರೆ ಅದು ಬೇಕಾದಂಗೆ ಅಡುಗೆ ಮಾಡಿ ಬೆಳೆಗೆ ಬೇಕಾದಂಗೆ ಕೊಡ್ತೈತಿ. ಅದಕ್ಕೆ ಅಂಥದ್ದೆಲ್ಲ ನೀವು ಬಿಟ್ಟು ಬರೀ ಯೂರಿಯಾ DAP ಪೊಟ್ಯಾಶ್ ಅಂತ ಹೇಳಿ ಅದ್ರ ಮೇಲೆ ಅವಲಂಬನೆ ಆಗಿ ಕೃಷಿ ಮಾಡೋದಿಲ್ಲ. ಇದು ತಪ್ಪು ಕೃಷಿ. ಅದಕ್ಕಾಗಿ ರೌದಿ ಯಾವಾಗ ನೀವು ಭೂಮಿಗೆ ಮಿಶ್ರಣ ಮಾಡ್ಕೋತೀರಿ ಅವಾಗ ಮಾತ್ರ ನಿಮಗೆ ಭೂಮಿ ಫಲವತ್ತಾಕೈತಿ. ನಿಮ್ಮ ಮುಂದಿನ ಬೆಳೆನೂ ಯಾವ್ದು ಬೇಕಾದ ನೀವು ಮಾಡ್ಬೋದು. ಈ ಸಾಕಷ್ಟು ರೈತರು ನನಗೆ ಹೇಳ್ತಾರೋ ರೌದಿಕಾದ್ರೆ ಅಲ್ಲಿ ಇಂಟರ್ ಕಲ್ಟಿವೇಷನ್ ಮಾಡೋಕೆ ಬರೋದಿಲ್ಲ ಅಂತಾರೆ. ಯಾಕೆ ಬರೋದಿಲ್ಲ? ಮಾಡ್ಬೋದು. ಈಗ ನಾವು ಮಾಡೋದನ್ನು ನೋಡಿರಿ. ಇಲ್ಲಿಗ ಯಾವ ರೀತಿ ಇಂಟರ್ ಕಲ್ಟಿವೇಷನ್ ಇದ್ರೊಳಗೆ ಮಾಡೋಕೆ ಬರೋದಿಲ್ಲ ನೀವು ಹೇಳಿ ನೋಡೋಣ. ಇಲ್ಲಿ ರೌದಿ ಎಲ್ಲ ಈ ಸಾಲಿನಲ್ಲಿ ರೌದಿ ಐತಿ. ಇಲ್ಲಿ ಇದು ಕಬ್ಬಿನ ಸಾಲ. ಈ ಕಬ್ಬಿನ ಸಾಲಿನೊಳಗೆ ನಾವು ಇಲ್ಲಿ ಸಾಲು ತೆಗಿಯೋದೀಗ ಯಾವ ರೀತಿಪ್ಪ ಅಂತ ಒಂದು ನೇಗಲದಿಂದ ಒಂದು ಸಾಲು ತೆಕ್ಕೋಬೋದು, ಅಥವಾ ಪವರ್ ಟಿಲ್ಲರ್ದಿಂದ, ಅಥವಾ ಕುಬೋಟೋ, ಅಥವಾ ರೇಜಾ ಯಾವ ರೀತಿ ಮಾಡ್ಕೊರಿ. ಇಲ್ಲಿ ಸಾಲು ತಯಾರಾಕೈತಿ. ಇಲ್ಲಿ ಸಾಲು ತಯಾರು ಮಾಡ್ರೆ ಇಲ್ಲಿ ರೌಂದಿ ಒಂದೇ ಕಡ್ಡಿ ನಿಮಗೆ ರೌಂದಿ ಕಾಣ್ರೆ ಹೇಳ್ರಿ. ಆ ಥರ ರೌಂದೆಲ್ಲ ಬೆಡ್ನಾಗ ಸಿಕ್ಕಾಕೊಂತೈತಿ. ನೀವು ಇಲ್ಲಿ ಸಾಲಿನಾಗ ಏನೋ ಒಂದು ಬೆಳೆ ಮಾಡ್ರೂ ಕೂಡ ನಿಮ್ಮ ಬೆಳೆ ಬರೋ ತನಕ ಅಲ್ಲಿ ರೌಂದೆಲ್ಲ ಮಲ್ಚಾಗಿ ಭೂಮಿಯೊಳಗೆ ಸಾವಯವ ಗೊಬ್ಬರವಾಗಿ ಪರಿವರ್ತನೆಯಾಗಿ ಹೋಗಿರ್ತೈತಿ 1 ತಿಂಗಳು 2 ತಿಂಗಳೊಳಗಾಗಿ. ಅದಕ್ಕೆ ರೈತರೇ, ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರೇ, ಈ ದಯವಿಟ್ಟು ರೌದಿ ಸುಡುವುದ ಕಾರ್ಯ ಬಿಟ್ಟುಬಿಡ್ರಿ. ಈ ರೀತಿ ಒಂದು ರೌದಿ ನಿರ್ವಹಣೆ ಮಾಡ್ಕೊಂಡು ಭೂಮಿಗೆ ಒಂದು ಸಾವಯವ ವಸ್ತುವನ್ನು ಭೂಮಿಗೆ ಸೇರಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ಕೊರಿ. ಈ ಒಂದು ವಿಡಿಯೋದ ಸಾರಾಂಶ ಇಷ್ಟೇ. ಭೂಮಿ ಒಳಗೆ ನಾವು ಎಷ್ಟು ಸಾವಯವ ಒಂದು ಪದಾರ್ಥವನ್ನು ಭೂಮಿಗೆ ಸೇರಿಸ್ತಾ ಹೋಗ್ತೇವೋ ಅಷ್ಟು ನಮ್ಮ ಭೂಮಿ ಫಲವತ್ತತೆ ಆಕೋತಾ ಹೋಗ್ತೈತಿ. ಮುಂದಿನ ದಿನಮಾನದಾಗೂ ಭೂಮಿ ಹಾಳಾಗದ ಉಳಿತೈತಿ. ಹೀಗಾಗಿ ಖರ್ಚು ಕಡಿಮೆ ಬರ್ತೈತಿ. ನಮಗೆ ಒಳ್ಳೆಯ ಒಂದು ಇಳುವರಿ ಕೊಡೋಕ್ಕೂ ಸಾಧ್ಯ ಆಕೈತಿ. ಹೀಗಾಗಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್, ಒಂದು ಶೇರ್, ಕಮೆಂಟ್ ಮಾಡಿರಿ. ಮತ್ತು ಇಂಥ ಯೂಸ್ಫುಲ್ ಮಾಹಿತಿಯೊಂದಿಗೆ ಮತ್ತು ಬರ್ತಿರ್ತಾನೆ ರೀ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ. ರೈತ ಮಿತ್ರರೇ, ಇಲ್ಲಿ ನಾವು ಒಬ್ಬರಿಗೆ ಸಲಹೆಯನ್ನು ಕೊಟ್ಟಿದ್ವಿ. ಅವರು ಯಾವ ಥರ ಅದರಿಂದ ಒಂದು ಅನುಕೂಲ ಆಯಿತು, ಅದರಿಂದ ಇಳುವರಿ ನಮಗೆ ಜಾಸ್ತಿ ಆಗ್ತಾಯಿದೆ ಅಂತ ಯಾವ ಥರ ಹೇಳ್ಕೊಂಡಿದ್ದಾರೆ ಅನ್ನೋದನ್ನು ನೀವು ಸ್ಪಷ್ಟವಾಗಿ ಕೇಳ್ಕೊರಿ. ಬರ್ಸೋಣ ರೀ, ಬಳಸೋಣ. ನಮಸ್ಕಾರ ರೀ. ಎಂಟು ಹೊಂಟಿತ್ರಿ ಕಬ್ರಿ. ನೀವು ಹೇಳ್ದಂಗೆ ಎಲ್ಲ ಪೆಂಡಿ ಎಲ್ಲ ಕಟ್ಟಿಸಿ ಹೋಗಿದ್ರಿ. ಒದ್ದಸ್ರಿ ಸ್ವಚ್ಛ ಮಾಡಿ ಎಲ್ಲ ಪೆಂಡಿ ಕಟ್ಕೊಂಡು ಆಮೇಲೆ ನೀವು ಹೇಳಿದ್ರೆ ಡಿಮ್ಸಿಂಗ್ ಮಾಡ್ಬೇಕು ಅನ್ನತ್ತೇನೆ ರೀ. ರೌಂದಿ ಕಾಯೋದ್ರಿಂದ ಭಾಳ ಉಪಯೋಗ ಐತ್ರಿ ಸರ್. ನನಗೀಗ ಉದಾರಿ ಬೆಳತ್ತಿತ್ತು, 6 ವರ್ಷಕ್ಕಿತ್ತು ರೀ. ನೋಡಲ್ಲ 6 ವರ್ಷಕ್ಕಿತ್ತು 10 ಟನ್ ಹೆಚ್ಚು ಬೀಳೋ ಸಾಧ್ಯತೆ ಐತ್ರಿ.